के ಸಮುಲ್ಲೇಖನ वित्त है। ಹೌದು ಹೌದು सच्चिदानंद रूपाय शिवाय परब्रह्मणे नमः। ನಮಃ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿಯುಂಟು। ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ। ಹೌದು ಹೌದು ಪ್ರಾತಸ್ಮರಣೀಯ ಗುರುಗಳಾದಂಥ ಹೌದು ಹೌದು ನನ್ನೊಳಗಿನ ಜ್ಞಾನದ ಕತ್ತಲಿವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಹೌದಾ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದು ಹೌದು ಯಾರಿಗಿತ್ತು ಅವರು ಲಿಂಗೈಕ್ಯ ಪರಮ ಪೂಜ್ಯ ಸ್ವತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನವಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಮೂಕಂ ಕರೋತಿ ವಾಚಾಲಂ ಪಂಗು ಲಂಬೇತಿ ಗಿರಿಯಂ ಯತ್ಕೃಪಾತಂ ಹಂ ವಂದೇ ಪರಮಾನಂದ ಮಾಧವ ಮಾಧವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ ಹೌದು ಹೌದು ಅಣೋರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಸಚ್ಚಿದಾನಂದ ರೂಪನಾದ ಹೌದು ಹೌದು ಯಾರಿಗಿತ್ತು ಅವರು ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಕಾಡಿ ಪರೀಕ್ಷೆ ಮಾಡಿ ನೋಡಿದರೂ ಕೂಡ ತನ್ನ ಸತ್ತು ಬಿಡಲಾರದೆ ಗುರು ಸೇವದಲ್ಲಿ ಶುದ್ಧನಾಗಿ ಹೌದು ಹೌದು ಭಕ್ತಿಯೊಳಗ ಶ್ರೇಷ್ಠ ಅನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹತ್ತಿಕೊಂಡು ಕಲಿಯುಗದಲ್ಲಿ ಕಲಿ ಕಟ್ಟಿ ಏರಿ ಧರ್ಮದೇಯ ಸುಳ್ಳಾದರೂ ಸಿದ್ಧರ ಸಿದ್ಧಟ್ಟಿಗೆ ಸುಳ್ಳಾಗಬಾರದು। ಹೌದು ಹೌದು ಗುರುನಾಥಗ ತನ್ನ ಜೊತೆಗೂಡಿ ಈ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ಅರಕೇರಿ ಅರಮನಿ ಬ್ಯಾವರಿಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದಾ ಅರಕೇರಿ ಜಾದಗೇರಿ ಸಿದ್ದಾಪುರ ಹೌದು ಹೌದು ಮೂರೂರು ಸೀಮೆಯ ಮಧ್ಯದಲ್ಲಿ ಹಕ್ಕು ಕೋಲು ಇಲ್ಲದೆ ಕಂಬಳಿ ಅಂತಲ್ಲಿ ಡೇರೆ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದಾ ತನ್ನ ರೋಮಗಳಿಂದ ಸೋಮೇಶ 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 ನಾಮಗೈದು ತ್ರಿಕಾಲದೊಳಗ ಹೌದಾ ಭೂತ ಭವಿಷ್ಯ ವರ್ತಮಾನ ಹೌದು ಹೌದು ಮೂರು ಕಾಲದೊಳಗ ಜಗ್ರನಾಗಿ ಹೌದು ಹೌದು ಭಕ್ತರು ಧಾರ ಮಾಡತಿರ್ತಕ್ಕಂಥ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ಯಾರಿಪ್ಪ ಅವರು ತಂದಿನಾದ ಸಾಧು ಅಮಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ಯನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದಾ ಯಾವ ನಾಟ್ಯ ಪೊಜದ ಜಾಬಗೌಡ ಮಡದಿ ಕನಬಾಯಿ ಹೌದು ಹೌದು ಹುಟ್ಟ ಬಂಜರಿದ್ದರು ಹೌದು ಹೌದು ಏನಾತ್ರಿಪ ಗೊಳಗೆ ಗೋವಿಂದಪುರದಲ್ಲಿ ಬಂದು ಮೆಟ್ಟವನ ಮಾಡಿ ಹೌದು ಮಾಯಾದ ಗುಡ್ಡದ ಅಮಶುದ್ಧ ಮುತ್ಯನ ಹಗಲಿರುಳು ಭಕ್ತಿಯನ್ನ ಮಾಡಿ ಆ ಬಂಜಿತನವನ್ನ ದೂರ ಮಾಡಿರ್ತಕ್ಕಂಥ ಸಾಕ್ಷಾತ್ ಮಹಾದೇವನೇ ಅವತರಿಸಿ ಬಂದವರ ಪುಣ್ಯ ಉದರದಿಂದ ಹೌದು 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 ಅಂತ ಗಂಗಿ ನಾಡದ ಗೌಡ ಆರ್ಯ ನಾಡದ ಅರಸ ಹೌದಾ ಯಾರು ಏಳ ಮಠಕ್ಕ ಒಡಿಯನಾದಂತ ತಂದಿನಾದ ಸಿದ್ಧ ಸುಲ್ತಾನಿ ಮಾಯದ ಮಾಧುಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ಯನ ಮರಿ ಮೊಮ್ಮಗ ಹೌದು ಹೌದು ಅಮಶುದ್ಧ ಮುತ್ಯಂದ ಮರಿ ಮೊಮ್ಮಗ 101 ಮಂದಿ ಮಠ ಮನಿ ಒಳಗ ದೇವೇಂದ್ರ ಪದವಿ ಪಡ್ಕೊಂಡಂತ ಹೌದು ಹೌದು ಯಾವ ಗಂಗಿನಾಡ ಹೌದಾ ದಕ್ಷಿಣ ಸೋಲಾಪುರ ತಾಲೂಕಾ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟ ಭೂಮಿ ಹೌದು ಹೌದು ಏನ್ ಕರೆದ್ರಿಪ್ಪ ಅದಕ್ಕ
ಗಂಡು ಮೆಟ್ಟಿದ ನಾಡ ತಿಳಿಕರದ ಹೌದು ಹೌದು ಅಂತ ಪುಣ್ಯ ಭೂಮಿಯಲ್ಲಿ ಬಂದು ಗ್ರಾಮ ಉದ್ಧಾರ ಮಾಡುತ್ತಿರ್ತಕ್ಕಂಥ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ. ಹೌದು ಹೌದು ಯಾರೀಪ ಅವರು? ತಂದಿನಾದ ಕುಂಬಾರಿ ಕೇನಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಮಹಾರಾಷ್ಟ್ರ ರಾಜ್ಯ ಹೌದು ಹೌದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಹೌದು ಹೌದು ಇದು ಯಾವಾಗದ? ಸ್ವನ್ಯಾಳ ಗ್ರಾಮ. ಮನ್ಯಾಳ ಗ್ರಾಮ. ಹೌದು ಹೌದ್ರಿಪ್ಪ. ಈ ಗ್ರಾಮದ ಒಡೆಯನಾಗಿ ನೊಂದಿದ ಭಕ್ತರಿಗೆ ಹೌದು ಹೌದು ಏನ್ ಮಾಡ್ಯಾನ? ಸದಾನಕಾಲಿ ಹಿಂಬಾಲೆ ನಿಂತು ರಕ್ಷಣೆ ಮಾಡತಿರ್ತಕ್ಕಂಥ ಗ್ರಾಮ ರಕ್ಷಕ ತಂದಿನಾದ ವಿಜಯ ವಿಠಲ ಆ ದೇವರ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಈ ಒಂದು ತೋಟದಲ್ಲಿ ಹೌದು ಹೌದು ಮಹಾಮಾತೆಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಹೌದು ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾದಿ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ. ಆದಿಶಕ್ತಿ ಅವತಾರ ತಾಳಿ ಜಗೋದ್ಧಾರ ಮಾಡೋದಕ್ಕಾಗಿ ಹೌದು ಹೌದು ಅವತಾರ ತೊಟ್ಟ ಬಂದಂತ ಜಗಜ್ಜನನಿಯಾದಂತ ಲಕ್ಷ್ಮೀ ಮಾತೆಯ ಒಂದು ಪವಿತ್ರವಾದಂತ ಕರ್ತೃಗತಿಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಈ ಒಂದು ಪುಣ್ಯ ಸ್ಥಾನದಲ್ಲಿ ಹೌದು ಹೌದು ಬಹಳ ಅನಭಾವದಿಂದ ಕಾರ್ಯಕ್ರಮ ನಡೆದ ಹೌದು ಹೌದ್ರಿಪ್ಪ. ಹಿರಿಯ ಕಲಾವಿದರಾದಂತ ಇದೇ ಒಂದು ಸೊನ್ಯಾಳ ಗ್ರಾಮದ ರತ್ನ. ಹೌದು ಹೌದು ಅವರು ಹುಟ್ಟುದು ಹುಟ್ಟಿಗಿ ಊರಿದ್ರು ಕೂಡ ಹೌದು ಕೀರ್ತಿ ಸೊನ್ಯಾಳದ ಮಾಡಿ ಹಾದ್ರು ಬಂದದ. ಹೌದು ಹೌದು ಹುಟ್ಟುನವರ ಹುಟ್ಟಿಗಿ. ಹೌದಿಲ್ಲ? ಹೌದು ಖರೆ ಮೂಲಿ ಮೂಲಿಗೆ ಸೊನ್ಯಾಳ ಕೀರ್ತಿ ಮುಗುಲೆತ್ರಕ್ಕೆ ಮುಟ್ಸ್ಯಾರ. ಹೌದು ಹೌದು ಇದಕ್ಕ ಕಾರಣ ಹಿಂದ ಮೂಲ ಕಾರಣ ಯಾರಂದ್ರ ಇದ ಇಟ್ಟಲ ಮುತ್ಯನ ಆಶೀರ್ವಾದ ಅವ್ರ ಹಿಂದ ಇತ್ತು ಬಂಧುಗಳೇ. ಹೌದು 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 ರತ್ನ ಎಲ್ಲಿದ ಹುಟ್ಟಿ ಬಂದಾದ ಅಲ್ಲೇ ಹೋಗ್ಯಾರ. ಹೌದು ಹೌದು ಇದು ಗೊತ್ತಿರ್ಬೇಕು. ಹೌದು ನಾವ್ ಎಲ್ಲಿದ ಬಂದಿದ್ದೇವ್ ನೋಡು ಹೌದು ಅಲ್ಲೇ ಒಮ್ಮೆ ಹೋಗಬೇಕಾಗ್ಯಾದ. ಹೌದು ರತ್ನ ಸಮುದ್ರದಾಗೆ ಹುಟ್ಟ್ಯಾದ. ಹೌದು ಎಲ್ಲಾರು ನೋಡಿದೇವೆ ಎಷ್ಟು ಅಪರೂಪದ ರತ್ನಪ್ಪ, ಬೆಲಿ ಕಟ್ಟಲಕ್ಕ ಬರ್ಲಾರದ ರತ್ನತೆ ತಿಳ್ಕೊಂಡಿದೇವು. ಹೌದು ಕರೆ ಅದೇ ಸಮುದ್ರದಾಗೆ ಹೊಳ್ಳಿ ಕಳ್ಕೊಂಡಾದ ರತ್ನ ಹೊಳ್ಳಿ ಹುಡುಕಿದ್ರೆ ಸಿಗುತ್ತದ್ರಿ? ಸಿಗುದಿಲ್ಲ. ಮುತ್ತ ಒಡೆದ್ರೆ ಹೋಯ್ತು, ಮಾತ ಆಡಿದ್ರೆ ಹೋಯ್ತು. ಈ ಜನ್ಮ ಒಮ್ಮ ಹುಟ್ಟಿ ಬಂದಂದ್ರೆ ಇದೇ ಜನ್ಮ ಮತ್ತ ಹುಟ್ಟಬೇಕಂದ್ರೆ ಹುಲ್ಲು ಬೀಸಿಲ್ಲ. ಹೌದು ಹೌದು ಅಂತ ಹಿರಿಯ ಕಲಾವಿದರು ಅನುಭಾವಿ ಜೀವಿಗಳು ಹೌದು ನಮ್ಮ ಗುರು ಮಲಗೊಂಡ ಮುತ್ತಿಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಆಯ್ಕೆ ಮಾಡಿ ಮೂಲೆ ಮೂಲೆ ಹಾಡಿಕೆ ಮಾಡಿ ಇದೇ ಸೊನ್ಯಾಳದ ಅನ್ನಿನ ಋಣ ಮುಟ್ಟಿಸಿ ಹೋದಂತ ನನ್ನ ಸೊನ್ಯಾಳದ ಹನುಮಂತರಾಯ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಆ ಸೊನ್ಯಾಳ ಗೌಡ್ರ ಒಂದ ಗರಡಿನ ಮನೆ ಒಳಗೆ ತಯಾರಾದಂತ ಒಳ್ಳೆ ಅನುಭಾವಿ ಕಲಾವಿದರು. ಹೌದು ಹೌದು ಯಾರೀಪ ಅವರು? ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಅವರು. ಹೌದು ಹೌದು ಈಗಾಗಲೇ ಸಾಗ ಮಾಡ್ಯಾರ ಮೊದಲಿನ ಸಂದ. ಹೌದು ಹೌದು ನಾವೆಲ್ಲ ಅನುಭಾವಿ ಜೀವಿಗಳಿದ್ದೀರಿ. ಹೌದು ವಿಷಯ ಬಹಳ ಚಂದ ನಡೀತದ. ಹೌದು ಈ ಒಂದು ಸ್ಥಾನದೊಳಗ ಹೌದು ರತಿ ಮಹಾರಥಿಗಳು ಕೂಡಿರಿ. ಹೌದು ಹೌದು ಇಲ್ಲಿ ಎಷ್ಟು ಮಂದಿ ಕಾಣ್ತಾರ ನೋಡ್ರಿ. ಹೌದು ಹೌದು ಸಾಮಾನ್ಯರಲ್ಲ, ರತಿ ಮಹಾರಥಿಗಳೇ. ಹೌದು ಜ್ಞಾನಿಗಳು ಎಲ್ಲರೂ. ಈ ಬ್ರಹ್ಮ ವೇದಿಕೆ ಮ್ಯಾಗ ನಾವು ಬರೇ ನಿಮಿತ್ತಕ್ಕಾಗಿ ನಿಂತು ಮಾತಾಡಬಹುದು, ಹಾಡಬಹುದು. ಹೌದು ಹೌದು ಖರೆ ನಿಮ್ಮಟ್ಟ ಜ್ಞಾನಿ ನಮಗ ನಿಮ್ಮ ತೂಕ ನಾವು ಆಗಲಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು ಇವತ್ತಿನ ದಿವಸ ಏನಾಗಿದ್ರಿಪ್ಪ? ಈ ಸ್ಥಾನದೊಳಗ ನಮ್ಮ ಸೊನ್ಯಾಳದ ಹನುಮಂತರಾಯ ಗೌಡ್ರದು ಎಷ್ಟು ಮೇಳದಾಗ ಸೇವಾ ಮಾಡ್ಯಾರ. ಎಲ್ಲಾ ಕಲಾವಿದರು ಕಣ್ಣಿ ಕಾಣ್ಲಾಗತ್ತಾರ. ಹೌದು ಹೌದು ಅಷ್ಟೇ ಅಲ್ಲ, ನಮ್ಮ ಅನುಭಾವಿ ಹಿರಿಜೀವಿಗಳಾದಂತ ಅಮೋಘ ಶುದ್ಧ ಮುತ್ಯನ ಮಟ್ಟಮನಿ ಅಡಿಕೆ ಮಾಡಿ ಹೌದು ತಮ್ಮದೇ ಆದಂತದ ಛಾಪ ಮೂಡಿಸಿರ್ತಕ್ಕಂತ ಹೌದು ಯಾವ ಸುವರ್ಣ ಕರ್ನಾಟಕ ಆಹಾ ಬಸವನಾಡಿನ ತತ್ವಜ್ಞಾನಿಗಳು ಹೌದು ಯಾವ ಬಾಗೇವಾಡಿಯ ಮುದುಕಣ ಮಾಸ್ತರ್ ಅವರು ಕೂಡ ಈ ವೇದಿಕೆಯಲ್ಲಿ ಬಂದುದಾಗ್ಯದ ಬಂಧುಗಳೇ. ಹೌದು ಹೌದ್ರಿಪ್ಪ. ಹಾಗೂ ಇವತ್ತಿನ ದಿವಸ ಹಿರಿಯ ಕಲಾವಿದರು ನಮ್ಮ ಸೊನ್ಯಾಳ ಗ್ರಾಮದ ಅನುಭಾವಿ ಜೀವಿಗಳು ಹಾಗೂ ನನ್ನ ಪ್ರೀತಿಯ ತಾಯಿ ಬಳಗದವರು ಕೂಡಿರಿ. ಹೌದು ಅವ್ರಿವ್ರನ್ನದೇ ಆಹಾ ನಮ್ಮ ಜೊತೆಗೂಡಿ ಅನುಭಾವಿ ಕಲಾವಿದರು ಕೂಡ ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರು ಕೂಡ ಕೂಡ್ಯಾರ. ಹೌದು ಹೌದು ಸಕಲ ತತ್ವಜ್ಞಾನಿಗಳಿಗೆ ಹೌದು ಅವ್ರಿವ್ರನ್ನದೇ ಎಷ್ಟು ಮಂದಿ ಈ ಪವಿತ್ರವಾದಂತ ಸ್ಥಾನದೊಳಗೆ ಬಂದು ಕೂಡ್ಯಾರ. ಹೌದು ತಮ್ಮೆಲ್ಲರ
ಋದು ಆತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿಗೆ ಸಿದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ. ನಮ್ಮ ಇತ್ತಿತ್ತಲಾನ ಒಂದ ತಟ್ಟ್ಯಾಗಿನ ಹೋರಿಕರ ಇದೇ ನಮ್ಮ ಉಟಗಿ ಗ್ರಾಮದ ಹೌದು ಹೌದು ಮದಗೊಂಡ ಮುತ್ಯನ ಪ್ರೀತಿಯ ಶಿಷ್ಯರು ಹೌದು ಹೌದು ನಮ್ಮ ರಾಹುಲ್ ಮಾಸ್ತರ್ ಅವರು ಕೂಡ ಬಂದಾರ. ಅವರ ಸಂಘಕ್ಕೆ ಹಾಗೆ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತನಂತ ಕೋಟಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಕಮಿಟಿಯವರು ವಿಷಯ ಮಾತಾಡ್ಯಾರಿ. ಹೌದು ಹೌದು ಹೌದಲ್ಲ? ಹೌದು ಹೌದು ಈ ವಿಷಯ ಹಾಲು ಮತದೊಳಗೆ ನಡಿಬೇಕಂದ್ರ ಹೌದು ಹೌದು ವಿಷಯ ಹಾಲು ಮತದಾಗ ಹೌದಲ್ಲ? ಹೌದು ಒಂದು ಮಾತು ಹೇಳೋದು ಲಕ್ಷ್ಯ ಇಡ್ರಿ. ಹೌದು ಹೌದು ಏನ್ ಹೇಳಿದ್ರಿಪ್ಪ ಮಾತ? ಭವಬಂಧನ ಭವಪಾಶ್ಯದ ಕಾರಣವೇನಯ್ಯ? ಹಿಂದಣ ಜನ್ಮದ ಲಿಂಗವನ್ನು ಮರೆಯದನಾಗಿ ಹೌದು ಹಿಂದಿನ ಸಿರಿಯಲ್ಲಿ ಹೌದು ಜಂಗಮನನ್ನ ಮರೆಯದನಾಗಿ ಹೌದು ಅರಿದೊಳೆ ಸಂಸಾರದ ಹುದಿಲಿನಲ್ಲಿ ಕೂಡಲ ಸಂಗಮ ದೇವ ತಿಳಿದ್ರು. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಅಣ್ಣ ಬಸವಣ್ಣವರು ಪ್ರಶ್ನೆ ಮಾಡ್ತಾರ, ಏನತ್ರಿಪ್ಪ? ಅಪರೂಪದ ಮಾನವ ಜನ್ಮದ ಶ್ರೇಷ್ಠ ವಿಚಾರಧಾರಿಗಳ ಸಂಘದೊಳಗ ಈ ಶ್ರೇಷ್ಠ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಕೂಡ ಹೌದು ಹೌದು ನಮಗ ಬಂಧನದೊಳಗೆ ಯಾಕೆ ಸಿಕ್ಕದ ಜೀವಾತ್ಮ? ಹೌದು ಹೌದು ಬಂಧನದಾಗ ಹೌದು ಯಾ ಜೀವಾತ್ಮಕ ಬಂಧನ ಎದರ್ಲಿ ಆಗ್ಯದ? ಹೌದು ಹೌದು ಬೇಕಲ್ರಿಪ್ಪ? ಭವಪಾಶ್ಯದ ಕಾರಣವೇನಯ್ಯ? ಹೌದು ಜೀವಾತ್ಮಕ ಹಗ್ಗ ಬಿಗದಾದ. ಹೌದು ಹೌದು ಎದರ ಹಗ್ಗ ಬಿಗದಾದ? ಎದರ್ದ್ರಿಪ್ಪ ಹಗ್ಗ? ಆಶಾ ಆಶಾ ಅನ್ನೋದು ಹಗ್ಗ. ಮಾಯದ ಪಾಶ್ಯದ. ಹೌದು ಪ್ರತಿ ಕಣ್ಣಿಗೆ ಎಷ್ಟು ಕಾಣಿಸ್ತದ, ಪ್ರತಿಯೊಬ್ಬರಲ್ಲಿ ಭಾವ ಬರ್ತದ, ಇದು ನಂದು ಇದು ನಂದು ಇದು ನಂದು. ಹೌದು ಹೌದು ಇದು ನನಗೆ ಆಗಬೇಕು. ಹೌದಿಲ್ಲ? ಹೌದು ಖರೆ ಅಣ್ಣ ಬಸವಣ್ಣವರ ಸಮಕಾಲೀನೊಳಗ ಹೌದು ಅನುಭವ ಮಂಟಪದೊಳಗಿದ್ದಂತ ಅಲ್ಲಪ್ರಭು ಗುರುಗಳು ಹೇಳಿ ಹೋದ್ರು, ಕೂಗಿ ಕೂಗಿ ಹೋದ್ರು. ಹೌದು ಹೌದು ಏನ್ ಹೇಳಿದ್ರು? ಭೂಮಿ ನಿನ್ನದಲ್ಲಯ್ಯ, ಹೇಮ ನಿನ್ನದಲ್ಲಯ್ಯ, ಹೌದು ಕಾಮಿಣಿ ನಿನ್ನವಳಲ್ಲಯ್ಯ, ಅದು ಜಗತ್ತಿಕ್ಕದ ಇದೇಳ್ಯಾರ. ಹೌದು 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 ಯಾರು ಅಲ್ಲಂಪ್ರಭು ಗುರುಗಳು ಹೇಳುತ್ತಾರ, ಹೊಲ ನಿಂದಲ್ಲ, ಮನಿ ನಿಂದಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರಾಸ್ತಿ ನಿಂದಲ್ಲ, ಹೌದು ಹೌದು ಹೆಂಡತಿ ಕೂಡ ನಿನ್ನವಳಲ್ಲ ಹೊತ್ತ, ಯಾಕೆ ನಂದು ನಂದು ನಂದಂತೆ ತಿಳುವಳಿಗೆ ತೊಡಗಿ ಅಂದ್ರೆ ಚಂದೊಳಗ ಆರ್ತಿಯಾಗನ ಹೋಗೋದು ಕಾಡ್ತಾರ ಊರ್ ಕಡೆ. ಯಾತ ಕೇಳು, ಹೊಲ ನಂದಲ್ಲ, ಮನಿ ನಂದಲ್ಲ, ಬೆಳ್ಳಿ ನಂದಲ್ಲ, ಬಂಗಾರ ನಂದಲ್ಲ, ಹೆಂಡ್ರ ನನ್ನವ್ರಲ್ಲ, ಮಕ್ಕಳು ನನ್ನವ್ರಲ್ಲ ಅಂತ ಹೇಳಕತ್ತೀರಿ. ಅದೇ ಹೇಳೋದು ನಿನಗೆ ಹೇಳೋದಕ್ಕೆ ಇದೆಲ್ಲ ಪ್ರಪಂಚ ಸುಮ್ಮ ಅನ್ನಕತ್ತಾರ ತಿಳ್ಕೊಂಡ್ರಿ. ವೈರಾಗ್ಯ ಬರಲಾರದ ಬತ್ತಂದ್ರೆ ಇದೆಲ್ಲ ಕಣ್ಣಿಗೆ ಮಣ್ಣು ಕಾಣಿಸ್ತದೆ. ವೈರಾಗ್ಯ ಬತ್ತಂದ್ರ ವೈರಾಗ್ಯ ಮೊದಲು ಬರಂಗಿಲ್ಲ, ಹೌದಾ? ಕ್ಷಣಾರ್ಧ ವೈರಾಗ್ಯ ಬಂದ ಹೋಗ್ತದ. ಹೌದಾ? ಕರೆವಮ್ಮ ಬರಲಾರದ ವೈರಾಗ್ಯ ಬತ್ತು ಒಳ್ಳೆ ಹೋಗಂಗಿಲ್ಲ. ಹೌದು 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 ಯಾರಿಗೆ ಆಗ್ಯದ್ರಿಪ್ಪ ಹಿಂಗ ವೈರಾಗ್ಯ? ಗೌತಮ್ ಬುದ್ಧರಿಗೆ ಹೌದು ನಿತ್ಯಗನಾಗ ಎದ್ದು ಆದ್ರೂ ಸಣ್ಣ ಮಗನಾಗ ವ್ಯಾಮೋ ಆ 2 ದಿವಸಗಲ್ಲೇ ತೊಟ್ಟಿಲಿಗೆ ನೋಡಾರು ತೊಟ್ಲ ಕೈ ಮಾಡಿ ಕರೆದಾಗ ಆಗೋದು ಹೇಳೋರು ಮತ್ತ ಮೊಕ್ಕವ್ರೆ. ಹೌದು ಹೌದು ಯಾವಾಗ ಗೌತಮ ಬುದ್ಧ ಮಗನ ಮ್ಯಾಗಿನ ವ್ಯಾಮೋಹ ತೆಗೆದ ನಿತ್ಯಗನಾಗ ಎದ್ದು ತೊಟ್ಟಿಲಕ್ಕೆ ನೋಡ್ಲಿಲ್ಲ, ಹಸ್ತಿಲ ದಾಟಿ ಆದ ಜಗತ್ಯದಾಗ ಜ್ಞಾನೋದಯ ಮಾಡಿ ಹೋದ್ರು ಬಂಧುಗಳೇ. ಹೌದು ಹೌದು ಅಕ್ಕ ಮಹಾದೇವಿ ಅವರು ಹೌದಾ ಒಮ್ಮ ವೈರಾಗ್ಯ ಬಂದುದು ಹಳ್ಳಿ ಹೋಗಿಲ್ಲ. ಹೌದು ಹೌದು ಖರೆ ಅಲ್ಲಂಪ್ರಭು ಗುರುಗಳು ಕೇಳುತ್ತಾರ, ಏನಂದ್ರು? ಭವಬಂಧನ ಭವಪಾಶದ ಕಾರಣವೇನಯ್ಯ? ಅಣ್ಣ ಬಸವಣ್ಣವರು ಪ್ರಶ್ನೆ ಮಾಡ್ತಾರ. ಹೌದಾ? ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಮಗ ಬಂಧನ ಯಾಕದ? ಹೌದು ಹೌದು ಗೊತ್ತಾಗ್ಬೇಕಿಲ್ರಿ? ಹೌದು ಹೇಳ್ತ ಕೇಳ್ರಿ, ಲಕ್ಷ ಇಡ್ರಿ. ಒಂದೇ ಸಣ್ಣ ದೃಷ್ಟಾಂತ ಹೇಳ್ತಾರೆ. ಹೌದು ಸೊನ್ಯಾಳಂತ ಊರ ಒಳಗೆ 2 ತನಿಕ್ಷದಾರ ಇದ್ದರು. ಹೌದು ಹೌದು ತನಿಕ್ಷದಾರ ಅಂದ್ರೆ ಯಾರು? ಯಾರಿಪ್ಪ? ಒಬ್ಬರ ಕೌಡಿ ಮಾಲಿ ಗೌಡಿ ಕಿತ್ತು, ಹೌದು ಒಬ್ಬನ ಕಡಿ ಊರ ಗೌಡಿ ಕಿತ್ತು. ಹೌದು ಹೌದು 2 ತನಿಕ್ಷದಾರರು. ಹೌದು ಇಡೀ ಊರ್ ಅವ್ರು ಹೇಳ್ದಂಗೆ ಸೊನ್ಯಾಳ ಊರೇ ಕೇಳ್ತಿತ್ತು. ಹೌದು ಖರೆ ಯಾರು ಊರ ಗೌಡಿದ್ರು ನೋಡು, ಹೌದು ಮಾಲಿ ಗೌಡಿಕಿನು ನಾನೇ ಮಾಡ್ಬೇಕು ಅನ್ನೋದು ಮನಸ್ಸದೊಳಗ ಬತ್ತು.
ಹೌದು ಹೌದು. 4-5 ಮಂದಿ ಆಳ ಮನುಷ್ಯರಿಗೆ ಏನಂದ್ರು? ಏನಂದ್ರು? ಮಾದಿಗೌಡ ಹೊಲಕ್ಕೆ ಯಾವಾಗ ಹೋಗುತ್ತಾನ ಒಬ್ಬನೇ ಯಾವಾಗ ಸಿಗುತ್ತಾನ ಬರೇ ಲಕ್ಷ ಇಡ್ರಿ ಅಂದ್ರು. ಹೌದು ಹೌದು. ಕಾಣಿಸ್ದವ್ರ ಮಗನಿಗೆ ಬಿಡಬೇಡ್ರಿ. ಹೌದಾ? ಮಾದಿಗೌಡ ಹೊಲಕ್ಕೆ ತೋಟಕ್ಕೆ ಹೋಗಿ ಬರ್ತಿದ ಸಂಜೆ ಆಳಿ ಕಾತ್ರ ಕಂಟಿ ಹಳ್ಳ ಹಾದ್ಯಾಗ ಹೌದು. ಬರು ಯಾಳಾಗ ಗೌಡನ 4-5 ಮಂದಿ ಅಡ್ಡ ಗಟ್ಟಿ ಅವ್ನಿಗೆ ಹೊಡೆದ್ರಿ. ಹೌದು ಹೌದು. ಹೊಡೆದು ತುಕುಡಿ ಮಾಡಿ ಪೇಟ್ಯಾಗ ಹಾಕಿ ಪೇಟಿ ಮುಚ್ಚಾರ. ಹೌದು. ಊರ್ ಗೌಡ ಏನ್ ಹೇಳ್ತಾನ? ಏನಪ್ಪ? ಈ ಪೇಟ್ ಒಟ್ಟು ದೂರ ಇಲ್ಲಿ ಎಲ್ಲಿ ಸರಿ ಬೀಳಬಾರ್ದು ಹಂಗ ದೂರ ಬಿಟ್ಟು ಬನ್ನಿ. ಹೌದು ಹೌದು. ಅಕ್ಷರ ಕೈಯಾಗ ಕೊಟ್ಟ ಬಳಕವ ಯಾರು ಮಾಡದ ಪೇಟ್ ತಗೊಂಡ. ಹೌದು. ಆದ್ರೆ ಎಲ್ಲಿ ಜತ್ತಿ ರೈಲ್ವೆ ಸ್ಟೇಷನ್, ಹೌದು. ಸಾಂಗ್ಲಿ ರೈಲ್ವೆ ಸ್ಟೇಷನ್ ಕಾಲ ಹೋಗಿ ನಿತ್ತ ಒಂದು ಗಾಡಿ ಮುಂಬೈ ಹೋಗುದಿತ್ತು. ಹೌದು. ಬೋರಿ ಬಂದಾರ ಕಿಳ್ಯಾದ. ಹೌದು. ಆ ಬೋರಿ ಬಂದಾರ ಹೋಗ್ಬೇಕಂತ ಒಬ್ಬ ಅಲ್ಲೇ ಕುತ್ತಾನ. ಅವ್ನ ಮಗಲ ಹೋಗಿ ಕುತ್ತು ನೋಡಿ. ಹೌದು. ಯಾನ್ ನೋಡ್ದ ಯಾನಿಲ್ಲ ಇಬ್ಬರು ಮಾತುಕತೆ ಆಯ್ತು. ಹೌದು. ರೈಲ್ವೆ ಬಿಡು ಹೇಳಿ ರೈಲ್ವೆ ಬಂದ ನೀವು ಹೋಗಾಮಿತ್ತ ಏನತ್ತ ನೀವ ಪೇಟಿ ಒಯ್ದಾವ. ಏನಂದ? ಸರ್ ಪೇಟಿ ಕಡೆ ಲಕ್ಷ ಇಡ್ರಿ ಸ್ವಲ್ಪ ಒಂದಕ್ಕೆ ಹೋಗಿ ಬರ್ತಾನ. ಹೌದು ಹೌದು. ಇವ ಅವನ ಕೈಯಾಗ ಕೊಟ್ಟ ಬಂದವ್ ಇವ ಸೊನಾಳಿಕೆ ಬಂದ ಒಂದಕ್ಕೆ ಬರ್ಲಿ ನೀವ ಸೊನಾಳಿಕೆ ಡೈರೆಕ್ಟ್ ಇದು ಪೇಟಿ ಬತ್ತು ನೋಡಿ ತಾನಾಗಿ ಇವನಿಗೆ. ಹೌದು. ಇವ ಏನಂದ? ಏನಂದ? ಗಾಡಿಯಾರ ಬಿಡು ಯಾಳ್ಯಾಗ್ಯದ ನೋಡ್ರಿ ಅಂದನ. ಅವ ಏನ್ ಬರಂಗ್ ಕಾಣ್ಸಕ್ ಇದು ನನಗೆ ಆಗತ್ತದ ಇದು ಒಯ್ಬೇಕಂದ್ ನೀವು. ಹೌದು ಹೌದು. ತಿಳ್ಕೊಂಡ ಒಯ್ಬೇಕಂತ ಹೇಳಿ ಇದು ನಂದೇ ಆಗತ್ತದ ನಾವು. ಹೌದು. ಪೇಟಿ ತಗೊಂಡು ರೈಲ್ವೆ ಸ್ಟೇಷನ್ ಅದ ಕುತ್ತ ರೈಲ್ವೆ ಹಿಡಿದು ಐತ್ರಿ ರೈಲ್ವೆ ಬೋರಿ ಬಂದಾರ ಕಿಳಿತು. ಹೌದು. ಪೇಟೆ ಒಬ್ಬ ಹಮಾರ ಕೈಯ ಕೊಟ್ಟ ನಾವು ತೆರಿಮೆ ಹತ್ತಾನ. ಹೌದು. ಹೋಗು ಯಾಳೆ ಪೊಲೀಸ್ ಅಡ್ಡಗಟ್ಟದ ಗೇಟ್ ದಾಟಿ ಹೋಗಾಳೆ. ಹೌದು. ನಿಂದ್ರಸಂದ ನಾವು ಹಮಾರ. ಹೌದು. ಏನಂದಿದ್ರ ಇದು ನಂದಲ್ರಿ ಮಾಲಕ್ ಅಂದದನ್ನ. ಹೌದು. ಹಿಂದಾನ ಮಾಲಕ ಹಿಡು ಕೆಳಗನ್ನ. ಹೌದು. ಮಾಲಕ ಕೇಳ್ತಾನ ಕ್ಯಾ ಅಂದಾರ ನಾವು. ಹೌದು ಹೌದು. ಏನಪ್ಪ ನೀವ? ಇವನಿಗೆ ಏನ್ ಗೊತ್ತಿಲ್ಲ ಕಪ್ಪೆ ಮಾಡಕತ್ತು. ಹೌದು. ಗೊತ್ತೇ ಇಲ್ಲ. ಇದು ಅವಂದಿಲ್ಲ ಖರಿ ನಂದು ಅಂತ ತಿಳ್ಕೊಂಡ ನೀವ. ಹೌದಾ? ತೆಗಿದ ಪೇಟಿ ಚಳಿ ತೆಗಿಯ ನಾವು ಚಾಳಿನೂ ಇಲ್ಲ ಹೊಡೆದ್ರಿ. ಹೌದು. ಹೊಡೆದು ನೋಡುತ್ತಾನ ಒಳಗ ಕೈ ತುಕುಡಿ ಕಾಲ ತುಕುಡಿ ಶರೀರ ತುಕುಡಿ ಮೌಸವೆಲ್ಲ. ಹೌದು ಹೌದು. ಈ ಮಗ ಮರ್ಡರ್ ಮಾಡ್ದಂಗ ಕಾಣಿಸ್ತಾನ ಹಾಕ್ರಿ ಒಳಗಂದ್ರು. ಹೌದು ಹೌದು. ಬಂಧನದೊಳಗೆ ಬಿದ್ದಿಲ್ಲ. ಹೌದು. ಇದು ಹೇಳಕ್ಕ ದೃಷ್ಟಾಂತ ಆಗ್ಯದ ನಿಮಗೆ. ಇದು ಹೇಳಕ್ಕ ಬರೇ ದೃಷ್ಟಾಂತ ಆಗ್ಯದ. ಹೌದು. ಬರೇ ರೈಲ್ವೆ ಸ್ಟೇಷನ್ ಅದಾಗ ಒಂದು ಕ್ಷಣ ಬರೇ ನಂದು ಪೇಟೆ ಅಂದದಕ್ಕೆ ಅವನ ಜನ್ಮ ಬಂಧನದೊಳಗ ಕಾರಣ. ಹೌದು ಹೌದು. ಖರೆ ಅಪರೂಪದ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಬರಾಗನು ಒಬ್ಬನೇ ಐತಿ, ಹೋಗಾಗನು ಒಬ್ಬನೇ ಐತಿ. ಹೌದು. ಒಂದು ದಿನ ಸಾವ ಖಚಿತ ಅನ್ನೋದು ಗೊತ್ತಿದ್ದು ಕೂಡ ಎಲ್ಲ ನಂದತ್ತೀರಿ ಅಂದ್ರೆ ನಮಗೆ ಎಷ್ಟು ಬಂಧನದೊಳಗ ಮಾಯ ಹಾಕಿರ್ಬೇಕು ವಿಚಾರ ಮಾಡ್ರಿ ಬಂದಗಳೆ. ಹೌದು ಹೌದು ಹೌದು. ಹಂಗೆ ಅದ ಅದು ಮಾಯಾನೆ. ಒಂದು ಕ್ಷಣ ಪೇಟೆ ನಂದದಕ್ಕಾಗಿ ಅಖಂಡ ಅವನಿಗೆ ಜೀವಾವಧಿ ಶಿಕ್ಷೆ ಬಂಧನದೊಳಗಾಗ್ಯದ. ಹೌದಾ? ಖರೆ ಎಲ್ಲ ಹೆಂಡತಿ ನನ್ನ ಅಕ್ಕಿ ಹೊಲ ನಂದು ರೊಕ್ಕ ರೂಪಾಯಿ ನಂದು ಅರೇ ಹುಚ್ಚ ನೀವು ಹೋಗಾಗ ಯಾವಾಗ ಇದು ಹೆಂಗ್ ಹಟ್ಟಿ ಹೊರಗ ಪರಸು ಮಾಸ್ತರ ಇವತ್ತಿನ ದಿವಸ ತಿಳಿಬೇಕು. ಹೌದು ಹೌದು. ನಿನ್ನ ತವ್ರ ಮನೆಗೆ ಇವತ್ತು ಅಳಗಿ ಪಿಂಟು ಮಾಸ್ತರ ಬಂದಾನಂದ್ರ ಇಲ್ಲಿ ಜಯವನ್ನ ನಿನಗರೆ ಆಗಿರ್ಬೇಕು, ಇಲ್ಲದ್ರ ನನಗರೆ ಆಗಿರ್ಬೇಕು. ವಿಷಯ ಜ್ಞಾನದೊಳಗೆ ನಡಿಬೇಕಾಗ್ಯಾವ. ಹೌದು ಹೌದು. ಇದು ತಿಳ್ಕೊ. ಹೌದು. ಈಕಿ ಯಾರವ ಸತ್ಯಭಾಮ ಅರಬಟ್ಟು ಮಾಡ್ಯಾಳ. ಹೌದಾ? ಸತ್ಯಭಾಮ ಮೊದಲು ತವ್ರ ಮನೆಯಾಗೆ ಅರಬಟ್ಟು ಮಾಡ್ಯಾಳ. ಸತ್ರಾಜಿತ ರಾಜನ ಮಗಳಾಳ. ಯಾನಂದಳ ನನ್ನಂತ ಸಿರಿ ಯಾರಿಗೆ ಇಲ್ಲ. ಹೌದು ಹೌದು. ಕೃಷ್ಣನ 8 ಮಂದಿ ಪಟ್ಟದ ರಾಣಿ ಒಳಗ ನಾನೇ ಶ್ರೀಮಂತಿಕ್ಕಿದ್ದ ತಿಳಿ ಸತ್ಯಭಾಮ ತಿಳ್ಕೊಂಡಳ. ಹುಚ್ಚಿ ನಾನು ತೆಗೆದು ಬಗಿ. ಹೌದಾ? ಏನೋ ನಾನು ತೆಗೆದು ಬಗಿ. ನಾನು ತೆಗೆದು ಬಗಿ ಮಾಯಾ ಬಂಧನದೊಳಗಿಂದ ದೂರ ಆಗು. ಹೌದು ಹೌದು. ಇವತ್ತ ತಿಳಿತದ ಸತ್ಯಭಾಮ ಈ ಕೃಷ್ಣ ಪರಮಾತ್ಮ ನೀ ಕುತ್ತಂತ ಏನ ನೀ ಹಾಕಿದಂತ ಪೂಜೆ ಒಳಗ ಆ ರಂಗಿನ ಪೂಜೆ ಹಾಕು, ಬೆಕ್ಕಾದ ಪೂಜೆ ಹಾಕು. ಹೌದು ಹೌದು. ಶಕ್ತಿ ಪೂಜೆ. ಶಕ್ತಿ ಪೂಜೆ ಯಾನ ರಂಗ ಹಾಕಿ ಶಕ್ತಿ ಪೂಜೆಗೆ ಕುತ್ತಿದಿ ನೋಡು. ಹೌದು ಹೌದು. ಸೊನ್ಯಾಳ ಮಡ್ಯಾಗ ಕುತ್ತಿದಿ, ನೀ ಏನು ಊರಾಗ ಕುತ್ತಿಲ್ಲ. ಹೌದಾ? ಸೊನ್ಯಾಳ ಮಡ್ಯಾಗ ಕುತ್ತಿದಿ ಸತ್ಯಭಾಮ. ಹೌದಾ? ನಿನ್ನ ಬಲ್ಲಿದ ಶಮಂತಕ್ಕನು ಉಳಂಗಿಲ್ಲ, ನಿನ್ನ ಬಲ್ಲಿದ ಮುತ್ತಿನ ಹಾರನು ಉಳಂಗಿಲ್ಲ. ಸಂಜೆ 5 ಆಗರ ಒಳಗ ತೋಂಡ ನಾಳಿಗೆ ಹೋಲಿಕ ನಾಳಿಗೆ ಪಿಂಟು ಮಾಸ್ತರ್ ಕಲಿಬಿಡ ಚಾಲೆಂಜ್ ಕೊಟ್ಟು ಹಾಡಿಕೆ ಕಡೆಗೆ ಬಂದಿದ್ದ ಬಹಳ ದಿನದ ಮೇಲೆ ಹಾಡಿಕೆ ನೋಡೋದು. ಈಗ ಜರ ಕುಲ್ಮಿ ಬಾಯಿ ತೊಳದಂಗ ಆಗುತ್ತೆ.
ಈಗ ಚಾಲು ಆಗ್ಯದ ಯಾಕ್ರಿ ಮುದುಗಪ್ಪ ಹೌದು ಸೀಸನ್ ಇನ್ಮ್ಯಾಗ ಚಾಲು. ಹೌದು ಹೌದು ಅದಕ್ಕೆ ಇವತ್ತ ಜಗಳ ಆಗುದು ಜ್ಞಾನದೊಳಗ. ಹೌದು ಹೌದು ಜಗಳ ಜ್ಞಾನದೊಳಗ. ಈ ಉತ್ತರಾಳದಕ್ಕಿ ಸಂಗಟ್ಟು ನನ್ನ ಜಗಳ ಅಲ್ಲ, ಅಲ್ಲಿ ಕೆಳಗ ದಿಂಡವಾರದಕ್ಕಿನೂ ಅದಾಳ್ರಿ. ಹೌದು ಅಕ್ಕಿ ಸಂಗಟ್ಟು ಇಲ್ಲ ಜಗಳ ಜ್ಞಾನಕ್ಕ. ಹೌದು ಅವ್ರು ಯಾರ್ಯಾರು ಪೂಜೆ ಕುಂಡ್ರತಾರ ಕುಂಡ್ರಲಿ ಏಸು ಮಂದಿ ಚೇಡಿಕಾರರಿಗೆ ಮಾಟ ಮಂತ್ರ ಮಾಡೋರಿಗೆ ಏನ್ ತರ್ತಾರ. ಹೌದು ಒಟ್ಟ ಇವತ್ತ ಆ ಮಣಿ ತಗೊಂಡು ಹೋಗು ಭಾರ ನಮ್ಮದದ. ಹೌದು ಹೌದು ಯಾಕ್ರಿ ಮಾಸ್ತರ? ಹೌದು ಅದಕ್ಕ ಬಹಳ ಮಾತಾಡೋದು ನಾಡ ಕಮಿಟಿ ಅವ್ರ ಮಾತೇನಂತೆ. ಹೌದು ಹೌದು ಕಮಿಟಿ ಅವ್ರು ಯಾರಂದ್ರು ಏನಂದ್ರಿಪ್ಪ? ಏನು ಮಾತಾಡೋದು ಸಿದ್ಧಾಂತಿಗೆ ಒಳಗೆ ವಿಷಯ ಗೊತ್ತಾಗಲಾರ್ದಂತ ವಿಷಯಗಳನ್ನು ಇವತ್ತ ಹೊರಗೆ ಹಾಕಬೇಕಾಗ್ಯದ ಅಂತೇಳಿ. ಹೌದು ಹೌದು ಖರೆ ನಮಗ ಒಂದು ಮಾತು ಹೇಳ್ತ ಕೇಳ್ರಿ. ಹೌದು ಹೌದು ಏನ್ರಿಪ್ಪ ಅದು? ಯೂಟ್ಯೂಬ್ ಇದ್ದಿತ್ತಲ್ಲ ಅಂದ್ರೆ ಯಾರ್ರಿ ಮಾತಾಡಕ್ ಬರ್ತಿತ್ತು. ಹೌದು ಹೌದು ಇವ್ ಯಾರು ಬಂದವ್ ನೋಡ್ರಿ ತಿಳಿ ಚೆಂಡುಗಳು ಹೌದು ನಮಗೂ ಎಲ್ಲಿ ಹೊಡಿತಾರೆ. ಹೌದು. ಸಿದ್ಧಾಂತಿಗೆ ಮಾತಾಡ್ಬೇಕಂದ್ರೆ ನಾವು ಜರ ಹಿಂದೆ ಸರಲಿಗೆ ಎತ್ತಿದ್ದೇವೆ. ಹೌದು ಚಿತ್ರದ ಉಣ್ತೇವ್ ಕರೆ ಚಿತ್ರದ ಯಾಕೆ ಹೊಗಳತ್ತೇವೆ ನಿಮ್ಗೆ ಅನಿಸ್ಬಹುದು. ಹೌದು ಖರೆ ಈಗಿನ ಕಾಲ ಕೇಳ್ತ ಹೌದು ಹೌದು ನಮ್ಮೂರಾಗ ನಮ್ಮ ದೇವರೇ ದೊಡ್ಡವ, ಹೌದು ನಮ್ಮೂರಾಗ ನಮ್ಮ ದೇವರೇ ದೊಡ್ಡ ಹಿಂಗ ನಡೆದ. ಹೌದು ದೇವ್ರು ಎಲ್ಲ ಒಬ್ಬನೇ ಅದ, ದೇವರಾವತ್ತನೇ. ದೇವ್ರು ಒಬ್ಬನೇ. ಹೌದು ನಾವು ಮಾಡ್ಕೊಂಡಾಗ ನೀ ಹ್ಯಾಂಗ ನೋಡಿ ಹ್ಯಾಂಗ ಕಾಣಿಸ್ತಾನ, ಹೌದು ಹೌದು ನೀ ಹ್ಯಾಂಗ ನೋಡಿ ಹ್ಯಾಂಗ ಕಾಣಿಸ್ತಾನ ಪರಮಾತ್ಮ ಹಂಗ ಕಾಣಿಸ್ತಾನ. ಕಾಣಿಸ್ತಾನ. ಹೌದು ಅದಕ್ಕೆ ಇವತ್ತಿನ ದಿವಸ ನನ್ನ ಸಿದ್ಧ ಮಹಾಲಿಂಗರ ಮುತ್ತನ ಮಠಮನಿ ಒಳಗಿಂದ ನಡೀತಿರತಕ್ಕಂತ ಸಿದ್ಧಟಿಗೆ ಕೇಳುವುದದ. ಹೌದು ಹೌದು ಅದಕ್ಕ ಏನ ಕೇಳುವುದದ? ಏನು ಕೇಳಿದ್ರಿಪ್ಪ? ನಮ್ಮ ಉತ್ತರಾಳದ ಖ್ಯಾತ ಕಲಾವಿದರಿಗೆ ಕೇಳುವಂತ ವಿಷಯ ಏನು? ಹೌದು ಹೌದು ಏನ್ರಿಪ್ಪ ಅದು? ಕಳವಿ ನಾರಾಯಣ ಗೌಡನ ಸ್ವಾದಗಳೇ ಯಾರು? ಬೀರದೇವರ. ಹೌದು ಹೌದು ಹೌದಿಲ್ರಿ? ಹೌದು ಸೂರಮದೇವಿಯ ಪುಣ್ಯ ಗರ್ಭದಿಂದ ಹುಟ್ಟಿ ಬಂದ ಬೆಳೆದ ಎಲ್ಲಿ? ಅಕ್ಕ ಮಾಯಕ್ಕ ನದಿ ಬೆಳೆದ. ಹೌದು ಹೌದು ಲಕ್ಷ ಇಡ್ರಿ. ಹೌದಾ? ಚಂದನಗಿರಿ ಒಳಗ ಯಾರು? ಬೀರದೇವರ ಬೆಳಿತಿದ್ದ. ಹೌದು ಏನು ಕೇಳೋದಲ್ಲ? ಏನು ಕೇಳೋದು? ಸಣ್ಣವ ಇದ್ದಾಗ ಹೌದಾ ಬೀರದೇವರ ಹಠ ಮಾಡಿ ಕೊತ್ತ ಅಕ್ಕನಲ್ಲಿ. ಹೌದು ಹೌದು ಏನ್ ಹಠ ಮಾಡ್ದ? ಮುತ್ತಿನ ಚಂಡೆ ಬೇಡದ, ಹೌದು ಬಿಲ್ಲ ಬಾಡೇ ಬೇಡದ, ಹೌದು ಲಗ್ಗೋರಿ ಆಳಕ್ಕ ಏನ್ ಮನಸ್ಸಿಗೆ ಬೇಕತ್ತ ಅದು ಕುಡಿಬೇಕು. ಹೌದು ಹೌದು ಅಂತರ್ಗವಳಿ ಬೇಕಂದ್ರೆ ಅಂತರ್ಗವಳಿ ಕುಡಿಬೇಕು. ಹೌದಾ ಹಠ ತೊಟ್ಟುದು ಬಂದು ಉಪವಾಸ ಮನ್ಯಾಗ ಮನ್ಕೊಂಡ ಅಂದ್ರ ಅಕ್ಕದ ಕುಡ್ಲಾರ್ದಿ ಊಟನೇ ಮಾಡ್ತಿತ್ತಲ್ಲ. ಹೌದು ಹೌದು ಒಂದ್ ದಿವಸ ಬೀರದೇವರ ಮುತ್ಯ ಏನಾಯ್ತು? ಯಾವ ನನಗ ಹಾಲು ಬೇಕಂದ ಯಾರಿಗೆ? ಅಕ್ಕ ಮಾಯಕ್ಕ. ಹೌದು ಹೌದು ಹಾಲು ಬೇಕಂದ್ರೆ ಯಾವಾಗ ಬೇಕು? ಹುಟ್ಟುಗೋ ಮರೆ ಅಕ್ಕ ಆಡಿನ ಹಾಲು ಕೊಟ್ಟರು ಕುಡಿಲಿಲ್ಲ. ಹೌದು ಮಾಯಕ್ಕ ತಾಯಿ ಹೌದು ಹಳ್ಳಿ ಅನೇಕ ಹಾಲು ತಂದು ಕೊಟ್ಟರು ಕುಡಿದಿಲ್ಲ. ಹೌದು ಹುಲಿ ನೋಡ್ರಿ ಹುಲಿಗಿನ್ನ ಹೌದು ಹುಲಿ ಹಾಲು ತಂದು ಕೊಡ್ತಾಳೆ. ಯವ್ವ ಇದು 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 ಯಾನದ ವ್ಯಾಘ್ರ ಪ್ರಾಣಿ ಅದ. ಹೌದು ಹೌದು ನೋಡ್ರಿ ಅಂತ ಮಾತು ಹೇಳ್ತಾನ. ಹೌದು ಹುಲಿ ಮೌಸ್ತಿತ್ತಾವ. ಹೌದು ಇದು ಇದು ನನಗ ಒಪ್ಪಲ್ಲ, ಇದು ನಾ ಒಂದ್ ಹಾಲಂದ. ಹೌದು ಹೌದು ಅವಾಗ ಯಾರು ಬೇಕಂತೇಳಿ ಕೇಳಿದಾಗ ಬೀರ ದೇವರಿಗೆ ಅಕ್ಕ ಮಾಯಕ್ಕ ಹಾಲು ಉಳಿಸ್ಯಾಳ. ಹೌದು ಪ್ರತಿ ಅಕ್ಷಯ ತೃತೀಯ ದಿವಸ ಹೌದಾ ಒಂದು ಜಾಗದಾಗ ಅದೇ ಹಾಲಿನ ಎರಿಕೆ ಆಗುತ್ತದ. ಹೌದು ಹೌದು ಯಾ ಜಾಗದಾಗ ಆಗುತ್ತದ ಅಕ್ಕ ಮಾಯಕ್ಕ ತನ್ನ ತಮ್ಮಗೆ ಯಾ ಹಾಲು ತಂದು ಊಟ ಮಾಡಿಸ್ಯಾಳ. ಹೌದು ಹೌದು ಇದು ಒಂದು ಮಾತ. ಹೌದು ಇದ್ರ ಜೊತೆ ಏನು ಕೇಳುದದ? ಏನ್ರಿಪ್ಪ? ಕಳವೆ ನಾರಾಯಣಗೌಡ ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ ಇಡೀ ನಮ್ಮ ಹಾನುಮತ್ತನೆ ಕೂಗಾಡ್ತದ. ಹೌದು ಹೌದು ನನ್ನೊಳಗ ಅಂಶದ ಮುತ್ಯ ಮಾಲಿಂಗ್ರ ಎರಡು ನನ್ನ ದೇವ್ರಿ ಅವ. ಹೌದಾ ಇಡೀ ನಮ್ಮ ಹಾನುಮತ್ತ ಕೂಗಾಡ್ತದ ಏನೋ? ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ. ಹೌದು ಹೌದು ನಾ ನಿಮಗೆ ಕೇತ ಪರಸು ಮಾಸ್ತರ್ ಏನು ಕೇಳಿದ್ರಿಪ್ಪ? ಜನಕ ರಾಜ ಸ್ವಯಂವರ ಇತ್ತ ಸೀತಾಂದು. ಹೌದಾ ಬಾಣ ಯಾವ ಎತ್ತಿ ಬಾಣಿಗೆ ಹಗ್ಗ ದಾರ ಕಟ್ಟತಾರ ಅವ್ರಿಗೆ ನನ್ನ ಮಗಳು ಕೊಡ್ತತಿ. ಹೌದು ಹೌದು ರಾವಣಗೂ ಎತ್ತಿಲ್ಲ, ಎಷ್ಟೋ ರಾಜರು ಮಹಾರಾಜರು ಬಂದ್ರೆ ಎತ್ತಲಿಲ್ಲ. ಹೌದು ರಾಮಪ್ರಭು ಬಂದು ಜನಕ್ಕಿಟ್ಟಂತ ಸ್ವಯಂವರಕ್ಕೆ ಬಾಣ ಎತ್ತಿ ಅದಕ್ಕೆ ದಾರ ಕಟ್ಟಿ ಹೊಳ್ಳಿ ಆ ಜಾಗಿನ ಮ್ಯಾಗ ಇಟ್ಟ ಬಳಕ ತನ್ನ ಮಗಳು ಹೂವಿನ ಹಾರ ಯಾರಿಗೆ ಹಾಕಿದ್ರು? ರಾಮದೇವಿ ಹಾಕಿದ್ರು. ಹೌದು ಹೌದು ಸೀತಾನ ಸ್ವಯಂವರ ಇತ್ತು. ಹೌದು ಅದರಂತೆ ಆಹಾ ಯಾವ 5 ಮಂದಿ ಪಾಂಡವರ ಹೆಂಡತಿ ಪಾಂಚಾಲಿ ದ್ರೌಪದಿ ಆಹಾ ದ್ರುಪದ ರಾಜ ಸ್ವಯಂವರ ಇಟ್ಟಿದ್ಯಾನು? ಏನಿಟ್ಟಿದ್ದ? ಎಣ್ಣಿ ಕಡಾಯಿ ಒಳಗ ನೋಡಿದ್ವು ಮ್ಯಾಗ ಒಂದು ಯಂತ್ರದೊಳಗ ಒಂದು ಮೇಣ ಕಟ್ಟನ. ಮೇಣಿನ ಕಣ್ಣಾಗ ಯಾವ ಗುರಿ ಇಟ್ಟ ಬಾಣ ಹೊಡಿತಾನ
ಅವನಿಗೆ ಮಗಳು ಕೊಡುಬೇಕು. ಹೌದು ಹೌದು ಹೌದಿಲ್ಲ? ಹೌದು. ಕೆಲಸ ಯಾರು ಮಾಡಿದ್ರು? ಯಾರು ಮಾಡಿದ್ರು? ಬ್ರಾಹ್ಮಣ ರೂಪ ತೊಟ್ಟು ಬಂದರ 5 ಮಂದಿ ಪಾಂಡವರು. ಹೌದು. ರತಿ ಮಹಾರಥಿ ಕರ್ಣ ಯುದ್ಧ, ಹೌದು. ದುರ್ಯೋಧನ ಯುದ್ಧ, ದುಶ್ಯಾಸನ ಯುದ್ಧ, ಜರಾಸಂಧ ಯುದ್ಧ, ಹೌದು ಎಲ್ಲ ರಾಜ ಮಹಾರಾಜಗಳಿದ್ರು, ಯಾರಿಗೆ ನೀಗಲಿಲ್ಲ. ಹೌದು ಹೌದು. ಯಾರ ಕೈಲಿ ಆಗಲಿಲ್ಲ. ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದಂತ 5 ಮಂದಿ ಪಾಂಡವರೊಳಗ ಅರ್ಜುನ ಕೃಷ್ಣ ಪರಮಾತ್ಮಗ ನೋಡಿ ಕೈ ಜೋಡಿಸದ ಹೋಗಿ ಬಾಣಿನ ಸನಿ ನಿಂತ. ಹೌದು ಹೌದು. ಬಾಣ ತಗೊಂಡ ಕೈಯಾಗ ಬಿಲ್ಲ ಧನುಷ್ಯಗಳನ್ನ ತಗೊಂಡು ಹೌದು. ಎಣ್ಣೆ ಕಡೆಯದೊಳಗೆ ನೋಡಿ ಮೇಲಿನ ಕಣ್ಣಿಗೆ ಗುರು ಇಟ್ಟ ಹೊಡೆದ. ಜನಕ ರಾಜ ತನ್ನ ಮಗಳು, ಯಾರು ದೃಪದ ರಾಜ ತನ್ನ ಮಗಳು ದ್ರೌಪದಿಗೆ ಅರ್ಜುನಗ ಜೋಡು ಮಾಡಿಬಿಟ್ಟ. ಹೌದು ಹೌದು ಹೌದು. ಹೌದಿಲ್ಲ? ಹೌದು. ಮುಂದ ತಾಯಿ ಆಜ್ಞೆ ಇತ್ತು, 5 ಮಂದಿ ಆಳಿದ್ರು. ಇದು ಇರ್ಲಿ ವಿಷಯ. ಹೌದು. ಒಟ್ಟು ಗೆದ್ದು ತಂದಾರ ಅವರು. ಹೌದು. ಅದರಂತೆ ಆಹಾ ವೀರದೇವರ ಕನ್ಯಾ ಕಾಮರತಿಗೆ ಗೆದ್ದು ತಂದಾನ ಅಂದ್ರ ಅಲ್ಲಿ ತನ್ನ ಮಾವ ಇದ್ದಂತ ಕಳಿವಿ ನಾರಾಯಣ ಗೌಡ ಇಳಿಯಿಟ್ಟಿದ್ದ. ಹೌದು ಹೌದು. ಹೌದಿಲ್ರಿ? ಹೌದು. ಏನಾರ ಒಂದ ಶರ್ತ್ ಇಡ್ಬೇಕಿಲ್ಲ? ಹೌದು. ಗೆದ್ದು ತರಬೇಕಾದ್ರ ಮಾತೇ ಗೆದ್ದು ತಂದಾನ. ಇದು ಮಾತಿನ ಶರ್ತ್ ಇತ್ತು, ಇಂಥದ್ ಯಾನ ದಾಂಡಿಕಿಲಿ ಹೇಳ್ಬೇಡ್ರಿ. ಹೌದು ಹೌದು. ಯಾಕೆ ಅಂತ ಕೇಳ್ರಿ. ಹೌದು. ಇಳೆ ಏನಾರ ಇಟ್ಟಿದ ಜಗನೇ ಕೂಗಾಡ್ತದಂದ್ರೆ ಜಗತ್ತೇ ಹುಚ್ಚಲ್ಲ ಮಾಸ್ತರ. ಇದ್ರ ಹಿಂದೆ ಏನಾರ ಕುರು ಇರ್ಬೇಕಲ್ಲ. ಹೌದು. ಏನು ಗೆದ್ದು ತಂದ? ಹೌದು ಹೌದು. ಕಾಮರತಿಗೆ ಕಳಿವಿ ನಾರಾಯಣ ಗೌಡನ ಮಗಳಿಗೆ ಗೆದ್ದು ತರಬೇಕಂದ್ರ ಬೀರ ದೇವ್ರ ಅಂತ ಇಳೆ ಯಾನ ಗೆದ್ದು ತಂದ. ಹೌದು ಹೌದು ಹೌದು. ಬೀರ ದೇವ್ರ ಗೆದ್ದು ತಂದ ಬಳಕ ಹಂಗೆ ಇಟ್ಟು ಏನ ಲಗ್ನ ಅದು. ಹೌದು. ಲಗ್ನ ಆದಂದ್ರೆ ಇದೇ ಜಾಗಿಗೆ ಲಗ್ನ ಆಗ್ಯಾದ. ಇವರೇ ಇದ್ರು. ಇವ್ರು ಅಲ್ಲಿ ಆ ಮಹಾಮಂತ್ರ ಓದಲಿಕ್ಕೆ ಇವರೇ ಬಂದಾರ ಅಂತ ಅಂದ್ರೆ ಈಶೆ ಖುಲ್ಲಾಡಿ. ಹೌದು ಹೌದು ಹೌದು. ಹಿರಿಯ ಬುಕ್ದೊಳಗ ಅಂಕಲಿ ಬದವ್ ಕೇಳೋರು ಅಲ್ಲ ನಾವು. ಹೌದು ಬರೇ ಇದ್ಯಾನು ಪಟಕದವ್ರು ಹಾರು ನೋಡು. ಹೌದು. ಹಿರಿಯರು ಆ ಹಿರಿಯರ ಸಂಗಟ ಕೂತು ಯಾನ ವಿಷಯಗಳನ್ನ ತೆಗಿತೇವೆ ನೋಡು. ಹೌದು. ಅದೇ ಇಲ್ಲಿ ನಿಮಗ್ ಕೇಳೋದ. ಹೌದು ಹೌದು. ಅದಕ್ಕೆ ವಿಷಯ ಬಹಳ ಚಂದ ನಡೀತದ ಶಿತ್ತಾಟಿಗೆದೊಳಗೆ. ಹೌದು ಹೌದು. ಏನೇನು ಹೇಳ್ತಾರ ನೋಡೋನು. ಹೌದು. ಯಾಕಂದ್ರೆ ಇವತ್ತ ಹಿರಿಜೀವಿಗಳಾದಂತ ನಮ್ಮ ಸೊಲ್ಯಾಳ ಗ್ರಾಮದ ಎಲ್ಲ ವಿಜಯ ವಿಠ್ಠಲ ದೇವರ ಡೊಳ್ಳಿನ ಸಂಘದ ಹಿರಿಜೀವಿಗಳ ಕೂಡ್ಯಾರ. ಪ್ರತಿಯೊಬ್ಬರು ನಮ್ಮ ಶಿರಸು ಕಾಕ ಆಗಲಿ, ಹಾಗೂ ನಮ್ಮ ಮುಖ್ಯ ಗಾಯಕರಾದಂತ ದೈಗೋಳ ಕಾಕ ಆಗಲಿ, ನಮ್ಮ ಎಲ್ಲ ಕಲಾವಿದರು ಅವ್ರಿವ್ರು ಅನ್ನೋದೇ ಸಕಲ ಹನುಮಂತರಾಯ ಗೌಡರ ಸಂಘದಾಗ 8 ಮಂದಿ ತುಡಿದಾರ. ಹೌದು ಹೌದು. ಎಲ್ಲ ಕಲಾವಿದರಿಗೆ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳಿ ಅವಶುದ್ಧ ಮುತ್ಯ ಕೈಲಾಸದಲ್ಲಿ ಗುರುನಾಥನ ಸೇವಾ ಮಾಡಿ ಆ ರೀತಿಯಿಂದ ಧರಿಗಿಳದ ಬರ್ತಾನ. ಹೌದು. ಗುರುನಾಥಗ ಎಲ್ಲಿ ಯಾವ ಶಿವಂಪುರ ಹಟ್ಟಿ ಒಳಗ ಹೌದು. ಗುರುಮಾಯನಾಗಿ ಮಕಣಾಪುರ ನಾಮಕರನಾಗಿ ಮೂರೂರ ಮಾಯದ ಗುಡ್ಡದಲ್ಲಿ ಅವಶುದ್ಧ ಮುತ್ಯ ಯಾವ ರೀತಿಯಿಂದ ಸಿದ್ಧತೆಗೆ ಮಾಡುತ್ತಾನ ಅನ್ನೋದು 4 ನುಡಿ ಸತ್ಯ ಸುಂದರ ತಾಲ ಹಾಡ್ತೇವೆ. ಅನಭಾವಿ ಜೀವಿಗಳ ಕುತ್ತ ಕೇಳಬೇಕಂತೆ ತಮ್ಮಲ್ಲಿ